ಸದ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 4 ಗಂಟೆ 15 ನಿಮಿಷಕ್ಕೆ ತನ್ನ ತೀರ್ಪನ್ನ ತನ್ನ ಆದೇಶವನ್ನ ಕಾಯ್ದಿರಿಸಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾ? ಎರಡೇ ಆಪ್ಷನ್. ಅವ್ರು ಹೊರಗಡೆ ಬರುವಂತಹ ಸೀನ್ ಎಲ್ಲ ಇಲ್ಲ. ಎರಡು ಆಪ್ಷನ್ ಇದೆ. ಒಂದೋ ಅವರು ಎಸ್ಐಟಿ ಕಸ್ಟಡಿಗೆ ಹೋಗಬೇಕು, ಅಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಎಸ್ಐಟಿಯ ಪರ ವಕೀಲರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ 15 ದಿನಗಳ ಕಾಲ ನಮಗೆ ಬೇಕಿತ್ತು ವಿಚಾರಣೆಗೆ, ಈಗ ಆಲ್ರೆಡಿ ಒಂದಿನ ಆಗಿರೋದ್ರಿಂದ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಆರೋಪಿಯನ್ನ ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಇದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂಥ ಅರುಣ್. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರೋದು, ಅವರಿಗೆ ಏನು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ತಿಳಿಸಲಾಗಿತ್ತು. 41A ಅಡಿ ನೋಟಿಸ್ನ ನೀಡಲಾಗಿತ್ತು. ಆ ನೋಟಿಸ್ನ ಅವರು ಪಾಲಿಸದೇ ಇದ್ದಿದ್ದಕ್ಕೆ ಅರೆಸ್ಟ್ ವಾರೆಂಟ್ನ ಹೊರಡಿಸಲಾಗಿರೋದು. ಆ ಅರೆಸ್ಟ್ ವಾರೆಂಟ್ ಹೊರಡಿಸಿದಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಇಂಥ ಪ್ರಕರಣಗಳಲ್ಲಿ 1 ದಿನ ಕಸ್ಟಡಿಗೆ ಕೊಟ್ಟರೆ ಸಾಕು, ಹೆಚ್ಚು ದಿನಗಳ ಕಸ್ಟಡಿಗೆ ನೀಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವ ಹೊಳೆ ನರಸೀಪುರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಚರ್ಚೆಯಾಗ್ತಾ ಇದೆಯೋ, ಎಸ್ಐಟಿ ಅಧಿಕಾರಿಗಳು ಆಕ್ಷೇಪಣೆಯನ್ನ, ರಿಮ್ಯಾಂಡ್ ಅರ್ಜಿಯನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೋ, ಆ ಕೇಸ್ನಲ್ಲಿ ಆಲ್ರೆಡಿ ತನಿಖೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಕೋರ್ಟ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡೋಕೆ ನೂಕು ನುಗ್ಗಲಂತೆ. ಹೀಗಾಗಿ ಆರೋಪಿಯ ರಕ್ಷಣೆಯ ದೃಷ್ಟಿಯಿಂದ ಜಾಗವನ್ನ ನೀಡೋಕೆ ಎಸ್ಐಟಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಕೀಲರು ಹಾಗೆ ಜನರಿಗೆ ಎಸ್ಐಟಿಯ ಅಧಿಕಾರಿಗಳು, ಎಸ್ಐಟಿಯ ಪೊಲೀಸರು ಮನವಿಯನ್ನ ಮಾಡಿಕೊಳ್ಳುವಂತಹ ಸನ್ನಿವೇಶ ಕೋರ್ಟ್ ಆವರಣದಲ್ಲಿ ನಿರ್ಮಾಣ ಆಗಿದೆ. ಬಹಳ ಕಿಕ್ಕಿರಿದು ಸೇರಿದ್ರು ಪ್ರಕರಣದ ಈ ವಾದ ಪ್ರತಿವಾದ, ಈ ಪ್ರೊಸೀಡಿಂಗ್ಸ್ ಆಯ್ತಲ್ಲ, ಅದಾಗುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರು ಸೇರಿದ್ರು ಅನ್ನುವಂತಹ ಮಾಹಿತಿಯನ್ನು ನಾವು ಆಗ್ಲೇ ನಿಮಗೆ ನೀಡಿದ್ವಿ. ಈಗಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ವಕೀಲರಿದ್ದಾರೆ, ಜನರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ನೋಡುವುದಕ್ಕೆ ನೂಕು ನುಗ್ಗಲು ಉಂಟಾಗಿದೆ ಅನ್ನುವಂತಹ ಮಾಹಿತಿ. ಆ ಕಾರಣಕ್ಕಾಗಿನೇ ಆರೋಪಿಯ ರಕ್ಷಣೆಯ ದೃಷ್ಟಿಯಿಂದ ಜಾಗವನ್ನ ನೀಡಿ ಅಂತ ಹೇಳಿ ಎಸ್ಐಟಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಕೀಲರು ಹಾಗೆ ಜನರಿಗೆ ಎಸ್ಐಟಿಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಯಾವ ರೀತಿಯಾಗಿ ಆಯಿತು, ಎಸ್ಐಟಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಯಾವ ರೀತಿ ತಮ್ಮ ವಾದವನ್ನ ಮಂಡಿಸಿದ್ರು, ಯಾವೆಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಅವರು ಹೇಳಿದ್ದು, ಈ ಆರೋಪಿಯನ್ನ ನೋಡುವಂತಹ ಸಂದರ್ಭದಲ್ಲಿ ವಿಕೃತ ಕಾಮಿಯನ್ನ ಕಂಡ ರೀತಿ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಆರೋಪಿಯೇ ವಿಡಿಯೋಗಳನ್ನ ಮಾಡಿದ್ದಾನೆ. ಆತನ ಮದರ್ ಡಿವೈಸ್ ಹಾಗೆಯೇ ರೆಕಾರ್ಡ್ ಡಿವೈಸ್ ಅನ್ನ ಸೀಸ್ ಮಾಡುವಂತಹ ಕೆಲಸ ಆಗಬೇಕು. ಆರೋಪಿಯ ಡಿವೈಸ್ ಸಿಕ್ಕಾಗ ತನಿಖೆಗೆ ಸಾಕಷ್ಟು ಅದು ಹೆಲ್ಪ್ ಮಾಡುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡುವುದು ಇಲ್ಲಿ ಅನಿವಾರ್ಯ. ಜೊತೆಗೆ ವಿಡಿಯೋ ಹೇಗೆ ಲೀಕ್ ಆಯಿತು ಅನ್ನುವಂಥದ್ದನ್ನ ಕೂಡ ಅಶೋಕ್ ನಾಯ್ಕ್ ಅವರು ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಓರ್ವ ಸ್ನೇಹಿತ ಇದ್ದ, ಆತನ ಮೊಬೈಲ್ಗೆ ಫೇಸ್ ಲಾಕ್ ಸಿಸ್ಟಮ್ ಇತ್ತು. ಆತನ ಹೆಸರು ಮಧು ಅಂತ ಹೇಳಿ. ಆತ ಈ ಫೇಸ್ ಲಾಕ್ ಸಿಸ್ಟಮ್ನ ಬಳಸಿ ನೇರವಾಗಿ ಆ ಮೊಬೈಲ್ನಿಂದ ವಿಡಿಯೋಗಳನ್ನ ಕದಿಯುವಂತಹ ಕೆಲಸ ಮಾಡಿ, ಅದಾದ ಬಳಿಕ ಅದನ್ನ ಕಾರ್ತಿಕ್ ಗೌಡಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಆ ಬಳಿಕ ವಿಡಿಯೋಗಳು ಹರಿದಾಡಿದ್ದಾವೆ. ಈ ವಿಡಿಯೋಗಳು ವೈರಲ್ ಆದಂತಹ ನಂತರದಲ್ಲಿ ಎಷ್ಟೋ ಮನೆಗಳಲ್ಲಿ ಒಡಕು ಮೂಡಿದೆ. ಎಷ್ಟೋ ಹೆಣ್ಣು ಮಕ್ಕಳು ಬದುಕು ಬೆಂಕಿನಲ್ಲಿ ಬಿದ್ದಾಗಿದೆ. ಎಷ್ಟೋ ಹೆಣ್ಣು ಮಕ್ಕಳನ್ನ ಅವರ ಮನೆಯ ಪುರುಷರು ಅಥವಾ ಅವರ ಪತಿಯಂದಿರು ಅನುಮಾನಿಸುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ಪ್ರಕರಣದ ಆರೋಪಿಯನ್ನ, ಇಂಥ ಗಂಭೀರವಾದಂತಹ ಪ್ರಕರಣ ಇರೋದ್ರಿಂದ ಎಷ್ಟೋ ಕೇಸ್ನಲ್ಲಿ ಅವರ ಮೇಲೆ ಅತ್ಯಾಚಾರ ಆಗಿದ್ರು, ದೌರ್ಜನ್ಯ ಆಗಿದ್ರೂ ಕೂಡ ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ, ಹೆದರ್ಕೊಳ್ತಿದ್ದಾರೆ. ಹಾಗಾಗಿ ಆರೋಪಿಯನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡುವಂಥದ್ದು ಇಲ್ಲಿ ಅತ್ಯಗತ್ಯ ಅನ್ನುವಂತಹ ವಾದವನ್ನ ಮಂಡನೆ ಮಾಡಿದ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಅವರು. ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಯಾವ ರೀತಿ ಪ್ರತಿವಾದವನ್ನ ಮಂಡಿಸಿದ್ರು ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ರಿ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪಿಸಿಗೆ ಹೋಗ್ತಾರಾ ಅಥವಾ ಜೆಸಿಗೆ ಹೋಗ್ತಾರಾ, ಅಂದ್ರೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರಾ?
ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬರುತ್ತೆ. ಇನ್ನೊಂದು 20 ನಿಮಿಷದಲ್ಲಿ ತೀರ್ಪು ಹೊರಗಡೆ ಬರೋದಿದೆ. 14 ದಿನ ಕಸ್ಟಡಿಗೆ, SIT ಕಸ್ಟಡಿಗೆ, ಈಗೇನು SIT ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ, ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ, ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆಯಾ? ಅಥವಾ ಪ್ರಜ್ವಲ್ ರೇವಣ್ಣ ಪರ ವಕೀಲರು 1 ದಿನ ಕೊಟ್ರೆ ಸಾಕು ಇಂತಹ ಕೇಸ್ಗಳಲ್ಲಿ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ 14 ದಿನ SIT ಕಸ್ಟಡಿಗೆ ಕೊಡ್ಲಾಗತ್ತಾ ಅಥವಾ ಕೇವಲ 1 ದಿನ SIT ಕಸ್ಟಡಿ ಕೊಡ್ಲಾಗತ್ತಾ? ಕೆಲವೇ ಕ್ಷಣಗಳು ತೀರ್ಪನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಗಡೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅಥವಾ ಮತ್ತೆ SIT ಕಚೇರಿಗೆ ಹೋಗಿ ಇನ್ನಷ್ಟು ದಿನಗಳ ಕಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಎದುರಿಸ್ತಾರಾ ಅನ್ನೋದು ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.